ಅವರಪ್ಪ ಇವರಪ್ಪ ತಿರುಪತಿಯ ತಿಮ್ಮಪ್ಪ ಬಡತ ಸಾಕು ನಮ್ಮಪ್ಪ. ಅವರಪ್ಪ ಇವರಪ್ಪ ತಿರುಪತಿಯ ತಿಮ್ಮಪ್ಪ ಬಡತ ಒಡಲಿಗೆ ಕಲ್ಲವೇ ಇಲ್ಲ, ಒಡಲಿಗೆ ಕಲ್ಲವೇ ಇಲ್ಲ, ಮರಳಿ ಮಕ್ಕಳು ಬಾಯ್ ಬಾಯ್ ಬರುವರಲ್ಲ. ಅವರಪ್ಪ ಇವರಪ್ಪ ಅವರಪ್ಪ ಇವರಪ್ಪ ತಿರುಪತಿಯ ತಿಮ್ಮಪ್ಪ ಬಡತ ಸಾಕು ನಮ್ಮಪ್ಪ ಸಾಕಿಲ್ಸಪ್ಪ. ಏನ್ ಮಕ್ಕಳ್ರಿ ಏನ್ ಮಕ್ಕಳ ಕಲ್ಗಿಲ್ತ ಹೊಡೆದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ ಕಲ್ಗಿಲ್ತ ಹೊಡೆದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಯಾರಿಗೆ ಬೇಕ್ರಿ ಈ ಮಕ್ಕಳು? ನಮ್ಮ ಮಗುಂಗೆ ಹೇಳಿದೆ, ಅಮ್ಮ ಒಂದೇ ಮದುವೆ ಆಗಿರೋ ಸಾಕಣಮ್ಮ, ಎಳ್ಳೆ ಮದುವೆ ಬೇಡ ಅಂತ ಬಡ್ಕೊಂಡೆ. ಇಲ್ಲ ಕಣ ನಮ್ಮ ವಂಶಕ್ಕೆ ಒಂದು ಕುಡಿಬೇಕು ಅಂದು. ಎದುರು ಮನೆ ಸುಬ್ಲಕ್ಷ್ಮಿ ಏನೋ ಆ ಹುಡುಗ 40-45 ಆಗಿತ್ತು, ಹೆಂಗೋ ಹೋಗಿಗೂ ಮಾಡಿದ್ಲು. ಏನೋ ಪುಣ್ಯಾತ್ಮರು ಗೋದಾನ ಭೂದಾನ ಮಾಡಿದೆ. ಅವ್ರಿಗೂ ಮಕ್ಕಳಾಯ್ತು ಇವಳಿಗಾಯ್ತು. ಹೆಚ್ಚಿಗೆ ಮಾತಾಡೋಕ್ಕೆ ಸಮಯವಿಲ್ಲ. ಆದ್ರೂ ಸೀತಾಮಾತೆಯವರು ತುಳಸಿ ಪೂಜೆಯನ್ನು ಮಾಡಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಲೋಕ ಕಲ್ಯಾಣಕ್ಕಾಗಿ ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದು ಒಂಟಿ ಬ್ರಾಹ್ಮಣ ಹೋಗಬಾರ್ದು. ಈ ಎಲ್ಲ ಹುಡ್ಕರು ಮನೆ ತಕ್ಕೆಲ್ಲ ಹೋದ್ರೆ ಹುಡ್ಕೊಂಡು ಬಂದೆ ಸಿಗ್ಲಿವಲ್ಲ. ಶಾಸ್ತ್ರಿಗಳೇ, ನಿಮ್ಮವೇಂದ್ರಿ ಮಕ್ಕಳು ಎಲ್ಲ ಆಗ್ಬಿಟ್ಟವೆ. ಪೂರ್ಣದ ಜನ ಕೂತವ್ರೆ, ಮರ್ಯಾದೆ ಕಲಿಬೇಡ್ರಿ. ಅದೇನು ಕರ್ಕೊಂಬತ್ತಿದ್ರ ಏನ್ರಿ ಹಿಂಸೆ ಸಿಗ್ತಾವಲ್ರಿ, ಕೈಗೆ ಕಾಲ್ಗೆ ಸಿಗ್ತಾವಲ್ರಿ. ಏನೋ ನಾನು ಅದೃಷ್ಟ ಅದಾಗಿಲ್ಲ. ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ. ಯಾಕೆ? ಅದೇನೆ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಕ್ಕೆ ಪುರೋಹಿತರನ್ನ ಬರೋಳಿದ್ರು, ಅದಕ್ಕೆ ಬರಳಿದೆ. ನಾನು ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ. ನಮ್ಮ ಗಂಗಾಧರ ಶಾಸ್ತ್ರಿಗಳು ಇದಾರೇನಮ್ಮ ಅಂತ ಕೇಳಿದೆ. ಏನಂದ್ರು ಅದಕ್ಕೆ? ಹೊರಗೋದ್ರು. ಸರಿಯಾಗಿ ಹೇಳೋಳಿ ರೇ, ಇಲ್ಲೇ ಇದೀನಲ್ರಿ. ಹೊರಗೆ ಹೋದ್ರು ಅಂತ ಹೇಳಿದ್ರು. ಹೊರಗೆ? ಹೌದು. ಹಾಗೆ ಆ ಗಾಡಿ ಕೇಳ್ಕೊಂಡು ನೀವು ನಮ್ಮ ಮನೆ ತಕ್ಕ ಬಂದಿದ್ದೀರಾ. ಇಲ್ಲಿ ಇವತ್ತು ತುಳಸಿ ಪೂಜೆ ನಾವು ಬರ್ಬೋದೇ? ಹಾಕ್ಬೇಕು. ಸಂಪೂರ್ಣ ರಾಮಾಯಣ ಪುರದ ಕಥೆಗಳನ್ನು ತುಂಬ ತುಳ್ಕಾಡ್ತಾ ಇದ್ದಾರೆ. ಹೋಗಿ ನಾವು ಹೋಗ್ಬಿಟ್ಟು ಕೊಡದಲ್ಲಿ ಇಸ್ಕೊಂಬಿಟ್ಟು ಹೋಗ್ಬಿಡೋಣ. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಹೌದು, ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಅಪ್ಪಳ ತೊಂಡಿಗೆ ಕರೆದಿರಬೇಕು, ಅಪ್ಪಳ ತೊಂಡಿಗೆ ಕರೆದಿರಬೇಕು. ಉಪ್ಪಿನಕಾಯಿ ನೆಕ್ಕಲಬೇಕು. ಹೌದು, ಉಪ್ಪಿನಕಾಯಿ ನೆಕ್ಕಲಬೇಕು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು.
ನನ್ನ ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸುತ್ತಾಯಿ. ಎಂತಹ ಹರ್ಷದ ಸುದಿನವು. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವುದು. ನೀವು ಮಾಡಿದಂಥ ತುಳಸಿ ಪೂಜೆಯಿಂದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ಸುಭಿಕ್ಷವಾಗಿ ನಡೆಯಲೆಂದು ಅಮ್ಮನವರಲ್ಲಿ ಪ್ರಾರ್ಥನೆ. ಹಾಗೆ ಆಗಲಿ ಪೂಜ್ಯರೇ. ಅಮ್ಮ, ನನಗೆ ಪಟ್ಟಾಭಿಷೇಕವಾಗುವುದನ್ನು ತಿಳಿದು ಸೀತೆಯು ವಿಪ್ರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಬಹು ಸಂತೋಷದಿಂದಿರುವಳು. ಇಂತಹ ಸಂತೋಷದ ಸಮಯದಲ್ಲಿ
ನನ್ನ ವನವಾಸದ ವಾರ್ತೆಯನ್ನು ಆಕೆಗೆ ಏನೆಂದು ತಿಳಿಸಲಿ? ಸೀತಾ, ಸೀತಾ, ಸ್ವಾಮಿ ಸೀತಾ, ನಮಸ್ಕರಿಸುವಿರು ಪ್ರಾಣೇಶ್ವರ. ಸೀತಾ, ನಿನಗೆ ಮಂಗಳವಾಗಲಿ. ಸ್ವಾಮಿ ಸೀತಾ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಸುವಿಚಾರ ಶೀಲ ಪ್ರಾಣೇಶ್ವರ ನೀಲಕುಂತಳ ವಿಶಾಲ ಪಾಲ ರಾಮನನು ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿದುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಸೀತಾ, ಸಖ ಏನೋ ಸೀತಾ, ಸಂತೋಷ ಪ್ರಾಣೇಶ್ವರ ಸೀತಾ, ಸಖ ಏನೋ ಸಂತೋಷವಾಗಿದೆ ಬಹುಕಾಲದ ಭಯಕ್ಕೆ ತಿಳಿದಿದೆ ಸಖ ಏನೋ ಸಂತೋಷವಾಗಿದೆ ರಮಣ ರಾಮನೋ ಸಹಜ ಸುಂದರನೋ ಸರಿ ಸಮನೆ ಮೇಯುವನೋ. ಹೌದು ರಮಣ ರಾಮನೋ ಸಹಜ ಸುಂದರನೋ ಸರಿ ಸಮನೆ ಮೆರೆಯುವನೋ. ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ನಲಿವೆನ ಮನಸಾರ ನಲಿವೆನ ಮನಸಾರ ಸಖ ಏನೋ ಆರಪುತ್ರ ಸೀತಾ, ಸಖ ಏನೋ ಸಂತೋಷವಾಗಿದೆ ಬಹುಕಾಲರ ಭಯಕ್ಕೆ ತಿಳಿದಿದೆ
ಸೀತಾ ಸಂತೋಷ ಇದೇನಿದು? ಈ ದಿನ ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ಸೀತಾ, ವ್ಯಸನವೋ ರಾಜಕಾರ್ಯದ ಆಯಾಸವೋ ಭರತನಿಲ್ಲದಿಲ್ಲ ವ್ಯಸನವೋ ರಾಜಕಾರ್ಯದ ಆಯಾಸವೋ ಎಲ್ಲಿಂದೇನ ಏನಾಯಿತೋ ಸ್ವಾಮಿ, ಏನಾಯಿತೋ ಈ ಜ್ಞಾನ ವದನವಿದೇಕೋ ಸ್ವಾಮಿ, ಈ ಜ್ಞಾನ ವದನವಿದೇಕೋ ಏನಾಯಿತೋ ಏನಾಯಿತೋ ನಿನ್ನ ಪ್ರಾಣಕ್ಕೆ ಏನಾಯಿತೋ ಬೇಳೆ ನಿನ್ನ ಪ್ರಾಣಕ್ಕೆ ಮುಖ ಕಮಲ ನಾಡಿ ಸ್ವಾಮಿ ಸೀತಾ, ಮುಖ ಕಮಲ ಸ್ವಾಮಿ, ನನ್ನಿಂದ ಏನಾದ್ರೂ ಅಪರಾಧವಾಯ್ತೆ? ಸೀತಾ, ಏನಾಯ್ತು ಸ್ವಾಮಿ? ಏನೆಂದು ಹೇಳಲಿ ಸೀತಾ? ಪಿತ ದಶರಥ ತಾನು ಸೋತ ಭರತನಿಗೆ ರಾಜ್ಯವನ್ನು ಸೀತಾ, ಪಿತ ದಶರಥ ತಾನು ಸೋತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿತನು ಕೇಳ್ತಿದ್ದ ಸೀತಾ, ಅತಿಶಯದಿಂದಿತನು ಕೇಳ್ತಿದ್ದ ಏನ ಹೇಳಲಿ ಸರಸಿರು ಕಮುಕಿಯಳೆ ಏನ ಹೇಳಲಿ ಜನಕನು ಎಂದನೋ ವನಕ್ಕೆ ಪೋಪುದೆಂದು ಜಾನಕಿ ಜನಕನು ಎಂದನೋ ವನಕ್ಕೆ ಪೋಪುದೆಂದು ಮಮ ಜನಕನು ಎಂದನೋ
ಸೀತಾ, ಸ್ವಾಮಿ, ಏನೆಂದು ಹೇಳಲಿ? ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟದ ಪರಿಣಾಮ ಒದಗಿರುವುದು ಸೀತಾ. ಏನು ಹೇಳಿದಿರಿ ಸ್ವಾಮಿ? ನನ್ನನ್ನಾಗಲಬೇಕಾದ ಉಭಯ ಸಂಕಟವೇ? ಹೌದು ಸೀತಾ. ವಿಚಾರವೇನೆಂಬುದನ್ನು ವಿವರವಾಗಿ ತಿಳಿಸಬಾರದೆ ಸ್ವಾಮಿ? ಜಾನಕಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕಾಗಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಸಮಯ ಬಂದಾಗ ಕೇಳಿಕೊಳ್ಳುವೆನೆಂದು ಹೇಳಿ ಈಗ ಆ ವರಗಳನ್ನು ಕೇಳಿಕೊಂಡಿರುವರು. ಏನೆಂಬುದಾಗಿ ಸ್ವಾಮಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವು ತನ್ನ ಮಗ ಭರತನಿಗಾಗಬೇಕೆಂತಲೂ, ಸ್ವಾಮಿ, ಎರಡನೆಯ ವರಕ್ಕೆ ನಾನು ನಾರುಮಡಿ ಎಂದುಬಿಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿರುವ. ಆದ್ದರಿಂದ ನಾನು ವನವಾಸಕ್ಕೆ ಹೋಗುವೆನು ಸೀತಾ. ನಾನು ಬರುವವರೆಗೂ ನೀನು ಇಲ್ಲಿಯೇ ಇದ್ದು ನಮ್ಮ ಜನನೀ ಜನಕರ ಸೇವೆಯಲ್ಲಿ ನಿರತಲಾಗಿರು. ಇಲ್ಲದೆ ಹೋದರೆ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. ನಾನು 14 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು ಬೇಗನೆ ಹಿಂತಿರುಗಿ ಬಂದು ಬಿಡುತ್ತೇನೆ ಸೀತಾ. ಎಂತಹ ವಿಷಮ ವಾರ್ತೆಯನ್ನು ಕೇಳುತ್ತಿರುವೆನು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬೇಕೆಗಳೆಲ್ಲವೂ ಬದಲಾಗಿ ಹೋದವೆ. ಹರಿಪುತ್ರ ಸೀತಾ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೋಗಲೇಬೇಕು ಸೀತಾ. ಹಾಗಿದ್ದ ಪಕ್ಷದಲ್ಲಿ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿದ್ದೆವು. ನಾನು ನಿಮ್ಮೊಡನೆ ಬರುವೆನು. ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ಸ್ವಾಮಿ, ವನವಾಸದ ಆಜ್ಞೆ ನನ್ನೊಬ್ಬನಿಗೆ ಮಾತ್ರ. ಅದು ಅಲ್ಲದೆ ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಪ್ರಾಣೇಶ್ವರ, ಆ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಂದ ಮೂಲಾದಿಗಳನ್ನು ಸೇವಿಸುತ್ತಾ ಕಾಲ ಕಳೆಯುವುದನ್ನು ನಾನು ಈ ಕಣ್ಣಿನಿಂದ ನೋಡಲಾರೆ ಸೀತಾ, ನೋಡಲಾರೆ. ಪ್ರಭು, ಆದ್ದರಿಂದ ನನ್ನ ಮಾತನ್ನು ಕೇಳು ಸೀತಾ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ಈ ಅಯೋಧ್ಯೆಯಲ್ಲಿ ಒಂದು ಕ್ಷಣವೂ ನಾನು ಬದುಕುಳಿಯಲಾರೆ ಸ್ವಾಮಿ, ಬದುಕುಳಿಯಲಾರೆ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು. ಒಂದು ವೇಳೆ ನೀವೇನಾದ್ರೂ ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಸ್ವಾಮಿ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಸೀತಾ, ನಿನ್ನನ್ನು ತಡೆಯುವ ಶಕ್ತಿ ನನಗಿಲ್ಲ. ದೈವೇಚ್ಛೆ ಇದ್ದಂತಾಗಲಿ ಸ್ವಾಮಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಅನಂತರ ಮುಂದೆ ನೋಡೋಣ. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ನಗರದ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ನಿನ್ನ ಮುಖಕಮಲವು ಕಾಂತಿಹೀನವಾಗಲು ಕಾರಣವೇನಣ್ಣ? ನಿನ್ನ ಮನನಯಿಸಿದ ಘಾತುಕರಾರಣ್ಣ. ಆತ ನಿಂದ್ರನಾಗಲಿ ಚಂದ್ರನಾಗಲಿ, ದಂಡ ಜಪಸರ ಭೂಷಿತನೇ ಆಗಲಿ, ಪ್ರಚಂಡ ಪ್ರಭಾವಿತನೇ ಆಗಲಿ, ಆತನ ರುಂಡ ಮುಂಡವಂ ಚೆಂಡಾಡಿ ರಂಡ ದೇವತೆಗಳಿಗೆ ರಕ್ತದೋಕುಳಿಯನ್ನರಿಸುವೆನು. ಯಕ್ಷಗಾನ ಗಂಧರ್ವ ಕಿನ್ನರ ಕೆಂಪುರುಷರೇ ಅಡ್ಡ ಬಂದರು ಎದೆ ಮೆಟ್ಟಿ ನಡೆಯುವೆನು. ಬ್ರಹ್ಮಾದಿ ಬೃಂದಾಗಿ ಬಂದರು ಅಂದಗೆಡಿಸಿ ಬಂದ ದಾರಿಯಲ್ಲೇ ಹಿಂತಿರುಗಿಸುವೆನು. ಏಳಣ್ಣ ಏಳು, ಯಾರು ನಿಮ್ಮ ಮನನಯಿಸಿದ ಘಾತುಕರು? ಲಕ್ಷ್ಮಣ, ಅಣ್ಣ, ಇಂದು ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ ಲಕ್ಷ್ಮಣ. ಹೇತಕ್ಕಾಗಣ್ಣ? ಏಕೆಂದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಈಗ ಆ ವರಗಳನ್ನು ಕೇಳಿಕೊಂಡಿರುವರು. ಏನೆಂಬುದಾಗಣ್ಣ? 1ನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವು ತನ್ನ ಮಗ ಭರತನಿಗಾಗಬೇಕೆಂತಲೂ ಅಣ್ಣ. ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿರುವರು.
ಆದ್ದರಿಂದ ನಾನು ವನವಾಸಕ್ಕೆ ಹೋಗುವೆನು ಲಕ್ಷ್ಮಣ. ಸಾಕೇತಪುರಕ್ಕೆ ಪರೆಯುತ್ತರವೆ ವರ ರಘುವರ ನೆನೆದರೆ ಸಾಕೇತಪುರಕ್ಕೆ ಪರೆಯುತ್ತರವೆ ಅಣ್ಣ. ಲಕ್ಷ್ಮಣ, ಸಾಕೇತಪುರಕ್ಕೆ ಪರೆಯುತ್ತರವೆ ವರ ರಘುವರ ನೆನೆದರೆ ಸಾಕೇತಪುರಕ್ಕೆ ಪರೆಯುತ್ತರವೆ ಅಣ್ಣ. ಮೇರಿ ಮಾತನಾಡುವಂತ ದುರುಳರ ಶಿರುವಂತ ರೈವೆ ಬರದೋಳ್. ಮೇರಿ ಮಾತನಾಡುವಂತ ದುರುಳರ ಶಿರುವಂತ ರೈವೆ ಬರದು ಸಾಕೇತಪುರಕ್ಕೆ ಪರೆಯುತ್ತರವೆ ವರ ರಘುವರ ನೆನೆದರೆ ಸಾಕೇತಪುರಕ್ಕೆ ಪರೆಯುತ್ತರವೆ ಅಣ್ಣ. ಸಹೋದರ, ರಾಮ ಕಾಡ ಸೇರಿ ಬರದನು ಸುಖದಳು ರಾಜ್ಯವನಾಳುವನ ಅಣ್ಣ. ರಾಮ ಕಾಡ ಸೇರಿ ಬರದನು ಸುಖದಳು ರಾಜ್ಯವನಾಳುವನ. ಮುಗಿತನ ಮುಂದ ಇರಲೇ ಪರಿಯಲೆ ಮುಗಿತನ ಮುಂದ ಇರಲೇ ಪರಿಯಲ್. ಕಾತನಾಡಿದಂತ ಮಾತು ನಡೆಸದ ಕಾತನಾಡಿದಂತ ಮಾತು ನಡೆದ ಸಾಕೇತಪುರಕ್ಕೆ ಪರೆಯುತ್ತರವೆ ವರ ರಘುವರ ನೆನೆದರೆ ಸಾಕೇತಪುರಕ್ಕೆ ಪರೆಯುತ್ತರವೆ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಒಡಲೆ ಕೂಡದು. ಮಹಾಮಾತ್ಸರ್ಯ ವಿಷಪೂರಿತ ಕಾಳ ಸರ್ಪಿಣೆ ಆ ನೀಚ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆಯಿಲ್ಲದೆ ವಾಗ್ದಾನ ಮಾಡಿರುವ ವೃದ್ಧ ತಂದೆಯ ಮರಳು ಮಾತುಗಳು ನಡೆಸಲಾಕೂಡದು. ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ನಿನಗೊಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ ಅಣ್ಣ. ಮನವೆಲ್ಲದ ಏನ ಕೈಕೆಯ ಅಣ್ಣ. ಮನವೆಲ್ಲದ ಏನ ಕೈಕೆಯ ಮನವೆಲ್ಲದ ಏನ ಕೈಕೆಯ ಮನವೆಲ್ಲದ ಏನ ಕೈಕೆಯ ಜನತನವನ ಏನ ಬೇಳೆ ಅಣ್ಣ ನೀನು ನಿನ್ನ ಮಾತನ ಏನ ಬೇಳೆ ಅಣ್ಣ ನೀನು ಏನ ಮಾತನ. ಸುತ್ತರೆಯೋ ಕೈಕೆಯೆಂದು ತಾನು ತಿಳಿಯುತ್ತ ಸುಂದರೆಯೋ ಕೈಕೆಯೆಂದು ತಾನು ತಿಳಿಯುತ್ತ ತಂದ ಬೇಡನೆಂದ ವಚನ ಬ್ರಜ ತಂದ ಬೇಡನೆಂದ ವಚವ ತಂದ ಬೇಡನೆಂದ ವಚವ ಅಂದ ಮಾದುದೆ ಏನ ಬೇಡ್ದೆ ಅಣ್ಣ ನೀನು ಏನ ಮಾತನ ಏನ ಬೇಡ್ದೆ ಅಣ್ಣ ನೀನು ಏನ ಮಾತನ. ನೀರ್ಪರೆ ಗೈದಾನೆಂದ ಶ್ರದ್ಧೆಯಿಂದಲೇ ವೃದ್ಧ ನೀರ್ಪರೆ ಗೈದಾನೆಂದ ಶ್ರದ್ಧೆಯಿಂದಲೇ ಯುದ್ಧದಲ್ಲೇ ಭಾರತ ನನ್ನ ಅಣ್ಣ. ಯುದ್ಧದಲ್ಲೇ ಭಾರತ ನನ್ನ ಯುದ್ಧದಲ್ಲೇ ಭಾರತ ನನ್ನ ಯುದ್ಧದಲ್ಲಿ ಭಾರತ ನನ್ನ ಗೆದ್ದು ಬರುವೆನ ಏನ ಬೇಡ್ದೆ ಅಣ್ಣ ನೀನು ಏನ ಮಾತನ ಏನ ಮಾತನ ಏನ ಮಾತನ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನೂ ಆಗಿರುವ ಜ್ಯೇಷ್ಠನನ್ನು ಅಡವಿಗಟ್ಟಿ ಕನಿಷ್ಠನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ 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 ಮಾರ್ಗವನ್ನು ತಪ್ಪಿ ನಡೆವಾತನು ತಂದೆಯಾಗಲೇ ಗುರುವಾಗಲೇ ಯಾರೇ ಆಗಲೇ
ಶಿಕ್ಷಾರ್ಹರೆಂದು ಧರ್ಮಶಾಸ್ತ್ರದಲ್ಲೇ ಹೇಳುತ್ತಿರುವಾಗ ಧರ್ಮ ಮಾರ್ಗವನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿಮ್ಮನ್ನು ಅರಣ್ಯವಾಸಕ್ಕೆ ಕಳಿಸುವ ತಂದೆ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯುಕ್ತಿಯಂತೆ ತಂದೆ ನಿಮಗೆ ವಿಧಿಸಿರುವ ಅರಣ್ಯವಾಸವನ್ನು ತಿರಸ್ಕರಿಸಲೇಬೇಕು. ಮಹಾಧರ್ಮಜ್ಞನು ಕುಲಜ್ಯೇಷ್ಠನೂ ಆದ ನಿಮ್ಮ ಮೇಲಿನ ದ್ವೇಷಾಶ್ರಯಗಳಿಂದಲೂ ಆ ಭರತ ಮೇಲಿರುವ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನೆಲ್ಲ ಘಾತಿಸಿ ಕ್ಷತ್ರಿಯ ಕುಲಕ್ಕೆ ಕಳಂಕ ಉಂಟಂದ ಆ ನೀಚ ಕೈಕೆಗೆ ತಕ್ಕ ಶಿಕ್ಷೆಯನ್ನು ನಾನು ಮಾಡಿಬಿಡುವೆನು. ಆಜ್ಞೆಯನ್ನು ಕೊಡು. ಆಕೆಯ ಮಾತನ್ನೇನಾದರೂ ಅನುಮೋದಿಸಿ ಆ ಭರತನೇ ಪ್ರತಿಭಟಿಸಿದ್ದೇ ಆದರೆ ಆತನಿಗೂ ತಕ್ಕ ಶಿಕ್ಷೆಯನ್ನೇ ಮಾಡುವೆನು. ಇದಕ್ಕೆ ಪ್ರತಿಯಾಗಿ ಹೇಳ್ತಕ್ಕರು ಯಾರಾದ್ರೆ ಬರಲಿ ನನ್ನ ಮುಂದೆ. ಸಹೋದರ ಅಣ್ಣ, ಶಾಂತನಾಗು. ದುಡುಕುವುದು ಪ್ರಾಜ್ಞನ ಲಕ್ಷಣವಲ್ಲ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಆದ್ದರಿಂದ ನೀನು ಇಲ್ಲಿಯೇ ಇದ್ದು ಜನನಿ ಜನಕರ ಸೇವೆಯಲ್ಲಿ ನಿರತನಾಗಿರು. ನಾನು ವನವಾಸಕ್ಕೆ ಹೋಗಿ ಬರುತ್ತೇನೆ ಲಕ್ಷ್ಮಣ. ಅಣ್ಣ, ಎಷ್ಟು ವಿವೇಚನೆಗಳ ದುಡುಕಿ ಮಾತನಾಡಿದಕ್ಕೆ ನನ್ನನ್ನು ಮನ್ನಿಸು ಅಣ್ಣ. ನನ್ನನ್ನು ತೊರೆದು ಹೊರಟೆ ಬಿಟ್ಟೆ ಅಣ್ಣ. ಸಮಾಧಾನನಾಗು ಲಕ್ಷ್ಮಣ, ಸಮಾಧಾನನಾಗು. ಸರಿಯೇ ಅಣ್ಣ, ನಾಡ ತೊರೆವೋದು ದೊರೆಯ ಬೇಡ ಲಕ್ಷ್ಮಣ, ಸಮಾಧಾನನಾಗು. ಹಗಲಿರುಳು ಪರಿತಪಿಪಾ ಅಣ್ಣ, ಹಗಲಿರುಳು ಪರಿತಪಿಪಾ ಪುರದ ಜನರ ತೋರೆ ಓದು ಸರಿಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸಾಧನ ಹಿಂತಾಯ್ತ ಅಯೋಧ್ಯ ಕಥನ ರಾಮ 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 ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿಯೇಳನೆಂದು ಭಾವಿಸಬೇಡಣ್ಣ. ನಾನು ಬಾಲ್ಯದಿಂದಲೂ ನಿನ್ನ ನಗಲಿ ಕ್ಷಣ ಮಾತ್ರ ಇದ್ದವನಲ್ಲ. ಇನ್ನು 7 ವರ್ಷ ನಿನ್ನ ನಗಲಿ ನಾನು ಜೀವಿಸಲಾರೆನಣ್ಣ, ನಾನು ಜೀವಿಸಲಾರೆನು ಅಣ್ಣ. ನಾನು ಸಹ ವನವಾಸಕ್ಕೆ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಣ್ಣ, ಕರೆದುಕೊಂಡು ಹೋಗಣ್ಣ. ಲಕ್ಷ್ಮಣ, ಅಣ್ಣ, ಸೀತೆಯೂ ಹೊರಟಿರುವಳು. ಈಗ ನೀನೂ ಹೊರಟರೆ ಹೇಗೆ? ವೃದ್ಧರಾದ ಜನನಿ ಜನಕರ ಸೇವೆಯನ್ನು ಮಾಡುವರಾರು? ಲಕ್ಷ್ಮಣ, ಅಣ್ಣ, ಜನನಿ ಜನಕರ ಸೇವೆ ಜಗದಂಬ ಸೇವೆ. ಜನನಿ ಜನಕರ ಚರಣವನ್ನು ಸೇವೆಗೈವನೇ ಜಾಣ ಎಂಬ ಮಾತಿನಂತೆ ವೃದ್ಧರಾದ ಜನನಿ ಜನಕರ ಸೇವೆಯಲ್ಲಿಯೂ ನಮ್ಮ ಭರತನ ರಾಜ್ಯಭಾರ ವಿಚಾರದಲ್ಲಿಯೂ ನಿರತನಾಗಿರು. ನಾನು ವನವಾಸವನ್ನು ಪೂರೈಸಿಕೊಂಡು ಹಿಂತಿರುಗಿ ಬರುತ್ತೇನೆ ಲಕ್ಷ್ಮಣ. ಅಣ್ಣ, ವೃದ್ಧರಾದ ತಂದೆ ತಾಯಿಗಳನ್ನು
ಪುರದ ಪ್ರಜೆಗಳನ್ನು ನೋಡಿಕೊಳ್ಳಲು ಭರತ ಶತ್ರುಘ್ನರಿಲ್ಲವೇ? ಅದು ಅಲ್ಲದೆ ಭರತನ ರಾಜ್ಯಭಾರದ ವಿಚಾರದಲ್ಲಿ ಅತಿಯಾಗಿ ಇರುವ ಕೈಕಾಮಾತೆ ಅವರಿಲ್ಲವೇನಣ್ಣ? ಅಣ್ಣ, ಮಾತೃ ಸ್ವರೂಪದ ಅತ್ತಿಗೆ ಅವರನ್ನು ಪಿತೃ ಸ್ವರೂಪದ ನಿಮ್ಮನ್ನು ನೋಡಿಕೊಳ್ಳೋ ನನಗೆ ಆಜ್ಞೆಯನ್ನು ಕೊಡಣ್ಣ, ಆಜ್ಞೆಯನ್ನು ಕೊಡ. ಲಕ್ಷ್ಮಣ, ಅಣ್ಣ, ಶೀಘ್ರ ಕೋಪಿಯಾದ ನಿನ್ನನ್ನು ನಾನೂ ಸಹ 14 ವರ್ಷಗಳ ಕಾಲ ಬಿಟ್ಟಿರಲಾರೆನು. ನಡೆ, ದೈವೇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃಗಳ ದರ್ಶನ ಆಶೀರ್ವಾದವನ್ನು ಪಡೆದು ಅನಂತರ ಹೊರಡೋಣ. ಹಾಗೆ ಆಗಲಿ ಅಣ್ಣ. ಕೈಕ, ಹಿಡಿದ ಹಠವನ್ನು ಸಾಧಿಸಿ ಹೆಮ್ಮಾರಿ ಅಂತಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠವನ್ನು ಸಾಧಿಸುತ್ತಿರುವೆ? ಮಲತಾಯಿ ಮಗನೆಂಬ ಮಾತ್ಸರ್ಯವೂ ನಿನ್ನ ಮನದಲ್ಲಿ ಮೂಡಿತೆ. ಹಡದ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿ ಸಾಕಿದ ಕರುಳಿನ ಕಂದನನ್ನು ಕರುಣ ಇಲ್ಲದೆ ಕಾಡಿಗಟ್ಟುತ್ತಿರುವೆಯ? ಬೇಡ ಕೈಕ, ಬೇಡ. ಅಯ್ಯೋ, ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಲವಲೇಶವಾದರೂ ಕರಿಕರವೆಂಬುದನ್ನು ಇಡಲಿಲ್ಲವೇ? ರಾಮಚಂದ್ರ, ಮುದ್ದು ಕುಮಾರ, ಅರಣ್ಯಕ್ಕೆ ಕಳುಹಿಸಿ ನಾನು ಹೇಗೆ ಜೀವಿಸಲಿ? ಅಯ್ಯೋ, ಆನೆ ಕುದುರೆಗಳ ಮೇಲೆ ಓಡಾಡುತ್ತಿದ್ದ ನಿನ್ನ ಕೋಮಲವಾದ ಪಾದಗಳು ಇಂದು ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಹೇಗೆ ಹೆಜ್ಜೆ ಇಡುವೆ ಕಂದ? ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಮಾಡುತ್ತಿದ್ದ ನೀನು ಇಂದು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ಹೇಗೆ ತಿನ್ನುವೆ ಕುಮಾರ, ಹೇಗೆ ತಿನ್ನುವೆ? ಅಯ್ಯೋ, ಜನಕ, ರಾಮ ರಾಮ ರಾಮ, ಸಮಾಧಾನರಾಗಿ ನನಗೆ ವನವಾಸಕ್ಕೆ ಹೊರಡಲು ಅನುಜ್ಞೆಯನ್ನು ಕೊಡಿ. ಈ ವಿಚಾರವನ್ನು ಸೀತಾ ಲಕ್ಷ್ಮಣನಿಗೆ ತಿಳಿಸಿದನು. ಅವರೂ ಸಹ ನನ್ನನ್ನೇ ಅನುವರ್ತಿಸಿ ಹೊರಟಿರುವರು. ಇದಕ್ಕೆ ತಮ್ಮ ಆಜ್ಞೆ ಏನಾಗುವುದು ಆಗಬೇಕು ಜನಕ. ರಾಮ, ಜನಕ, ರಾಮಚಂದ್ರ, ತ್ರಿಕಾಲಜ್ಞಾನಿಗಳಾದ ವಸಿಷ್ಠ ಮಹಾಮುನಿಗಳು ನಿನ್ನ ಕರದಲ್ಲಿ ಕಟ್ಟಿದ ಕಂಕಣದ ಕರದಿಂದ ಹೇಗೆ ಕಂದ ಮೂಲಾದಿಗಳನ್ನು ತಿನ್ನುವಂತಾಯಿತೆ? ಅಯ್ಯೋ ಕೈಕ, ನನ್ನ ರಾಮನ ಮುದ್ದು ಮುಖವನ್ನಂದಾವರ್ತಿ ನೋಡು. ಇದು ಸಮಸ್ತವೆಲ್ಲವನ್ನೂ ನಿನಗೆ ಧಾರೆ ಎರೆದುಕೊಂಡು ಕೈಕ, ರಾಮಚಂದ್ರನ ವರವಾಸವನ್ನು ತಪ್ಪಿಸು. ರಾಮನು ನನ್ನೆದುರಿನಲ್ಲಿ ಇರುವಂತೆ ಕರಡಿಸಿದ್ದೀರಿ. ಇದೋ ನಿನಗೆ ಏನಿದು ತಂದೆ? ರಾಮ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚನೆಯ 4 ವೀರಪುತ್ರರನ್ನು ಪಡೆದ ನೀವು ಕೇವಲ ಈ ಒಂದು ಅಲ್ಪ ವಿಚಾರಕ್ಕೆ ಈ ರೀತಿ ಅಂಗಲಾಚಿ ಬೇಡುವುದೇ? ಇದರಿಂದ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವೇ ನರಕಕ್ಕೆ ತಳ್ಳಿದಂತ ಆಗುವುದಿಲ್ಲವೇ ಜನಕ? ಜನಕ, 14 ವರ್ಷ ವನವಾಸವನ್ನು ಪೂರೈಸಿಕೊಂಡು ಬೇಗನೆ ಹಿಂತಿರುಗಿ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡಿ, ನನ್ನನ್ನು ವನವಾಸಕ್ಕೆ ಕಳಿಸಿಕೊಡಿ. ಮಾವನವರೇ, ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿರುವೆ. ನನಗೂ ಅಪ್ಪಣೆಯನ್ನು ಕೊಡಿ. ಅಪ್ಪ, ಅಯೋಧ್ಯೆ ಭಾಗ್ಯಲಕ್ಷ್ಮಿ, ನೀನು ಸಹ ಹೊರಟಿರುವೆಯ? ಹೌದು ಮಾವನವರೇ. ಸಕಲ ಸೌಭಾಗ್ಯಗಳನ್ನು ತೊರೆದು ಪತಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧಳಾಗಿರುವ ಭಾಗ್ಯ ದೇವತೆ ಒಂದು ಕಡೆ, ನನ್ನನ್ನು ಈ ಸಂಕಟಕ್ಕೆ ಗುರಿ ಮಾಡಿ
ಪತಿಯ ಪ್ರಾಣವನ್ನೇ ನುಂದಳು ಸಿದ್ಧಳಾಗಿರುವ ಈ ರಾಕ್ಷಸಿ ಒಂದು ದೇವತಾ ಹೃದಯ, ಇನ್ನೊಂದು ದಾನವ ಹೃದಯ, ಒಂದು ಪುಣ್ಯದ ನಿಧಿ, ಮತ್ತೊಂದು ಪಾಪಲ ಜಲದಿ. ಜನಕ, ಲಕ್ಷ್ಮಣ, ಅಣ್ಣಾತಿಯವರ ಸೇವೆ ಮಾಡಿಕೊಂಡಿರಲು ನಾನು ಸಹ ವನವಾಸಕ್ಕೆ ಹೊರಟಿರೋದು. ನನಗೂ ಸಹ ಅಪ್ಪಣೆಯನ್ನು ಕೊಡಿ ಜನಕ. ಲಕ್ಷ್ಮಣ, ಭ್ರಾತೃಭಕ್ತಿಯಿಂದ ರಾಜವೈಭವವನ್ನೆಲ್ಲ ತೊರೆದು ತರುಣಿಯಾದ ಪತ್ನಿಯನ್ನಗಲಿ ವನವಾಸಕ್ಕೆ ಹೊರಟಿರುವ ಈ ನಿನ್ನ ಸ್ಥಿರ ಸಂಕಲ್ಪ ಶ್ಲಾಘನೀಯವಾದುದೇ ಸರಿ, ಶ್ಲಾಘನೀಯವಾದುದೇ ಸರಿ. ಲಕ್ಷ್ಮಣ, ಜನಕ, ನನ್ನ ರಾಮಚಂದ್ರನನ್ನು ದಶರಥನೆಂದು ತಿಳಿದು ಸೀತಾದೇವಿಯನ್ನು ನಿನ್ನ ಜನನಿ ಎಂದು ತಿಳಿದು ಕಾಡಿನಲ್ಲಿ ಅವರ ಸೇವೆಗಳನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡಲಕ್ಷ್ಮಣ. ಸುಭದ್ರ ರಾಮಚಂದ್ರನಿಗೆ 14 ವರ್ಷಗಳಿಗೆ ಬೇಕಾಗುವ ಸಕಲ ಸಾಮಗ್ರಿಗಳೆಲ್ಲವನ್ನು ರಥದಲ್ಲಿ ಹಾಕಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಿರಿ. ನಿಮ್ಮ ಇಚ್ಛೆಯಂತೆ ಆಗಲಿ ಚಕ್ರವರ್ತಿ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ. ಏನು ಹೇಳಿದ್ರಿ? ರಾಮನ ಹಿಂದೆ ಸಕಲೋ ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನ ಹಿಂದೆ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮುಡಿ ನುಟ್ಟೆ ವನವಾಸಕ್ಕೆ ಹೋಗಬೇಕು. ಅಯ್ಯೋ ರಾಕ್ಷಸಿ, ಕನಕಾಂಬರವನುಡುವ ತನಯ ರಾಮಗೆಂದು ಘನಸಿಂಹ ಪೀಠವ ನಿರ್ಭವನ ನಿಲ್ದು ಪಟು ಸಿಂಹ ನಿಲಯ ವಿನಿಸಿಗವನಕ್ಕೆ ಕಳುಕಲೆಲ್ತು ಮನೆಯಳಮೃತ ಅಲ್ಲ ಭೋಜನವ ಮಾಡ್ಬಕಲ್ದಕ್ಕೆ ಕಲ್ದ ಮೂಲ ನುಡುವ ಕಷ್ಟವಿತ್ತು. ಜನನಾತನಘ ಸುತನ ವನವಾಸ ಕಟ್ಟಿದ ಮಹಿಳಲಿ ಪ್ರಾಣದಿ ಬದುಕಲು ಮಹಿಳಲಿ ಪ್ರಾಣ ಬದುಕಲು ರಾಮ ರಾಮ ರಾಮ. ಅಯ್ಯೋ, ನಮ್ಮ ಪ್ರೇಮದ ಪುತ್ಥಳಿಗಳಿಗೆ ನಾರುಡಿಯೇ ರಾಮ. ಸಮಾಧಾನರಾಗಿ ವನವಾಸಕ್ಕೆ ಹೊರಟಿರುವ ನಮಗೆ ಈ ಆಭರಣಗಳಿಂದ ಏನು ಪ್ರಯೋಜನ? ಮಾತೆಯವರು ಆಶೀರ್ವಾದ ಮಾಡಿ ಕೊಡುವ ಆ ನಾರುಮುಡಿಯೇ ನನಗೆ ಶ್ರೇಷ್ಠವಾದದ್ದು. ಎಲ್ಲಿ ಕೊಡುತ್ತಾಯಿ ನಾರುಮುಡಿಯನ್ನು? ಲಕ್ಷ್ಮಣ, ಕೊಡು ತಾಯಿ, ಕೊಡು. ಕಷ್ಟಪಡಿಸುವುದಕ್ಕಾಗಲಿ ಸುಖ ಪಡಿಸೋದು ನೀನಲ್ಲದೆ ಮತ್ತೆ ಕೊಡು.
ನಿಲ್ಲು. ಯಾರಿಗೆ ನಾರುಮಣಿಯನ್ನು ಕೊಡುತ್ತಿರುವೆಯಾ? ರಾಮನು ನಾರುಮುಡಿಯ ಪ್ರೇಮದಿಂದಿರಲೆಂದು ಬೇಡಿದ ತೆರದಿ ಈ ಸ್ವಾಮಿನಿಗೆ ಕೊಡುವೆ, ಈ ಬಾಮಿನಿಗೆ ಕೊಡುವೆ. ಆಕೆಯ ತವರು ಮನೆಯ ಭಾಗ್ಯವನ್ನಿಟ್ಟು ಕಳುಹೈ. ಕೈಕ ರಾಮಚಂದ್ರನೊಬ್ಬನಿಗೆ ವನವಾಸಕ್ಕೆ ಹೋಗಲು ಹೇಳಿ ಈಗ ನೋಡಿದರೆ ಲಕ್ಷ್ಮಣನಿಗೂ ಸೀತಾದೇವಿಗೂ ನಾರುಮಣಿಯನ್ನು ಕೊಡುತ್ತಿರುವೆಯಾ? ಸೀತಾದೇವಿಯು ತೊಟ್ಟಿರುವ ಆಭರಣಗಳು ನಿನ್ನ ಮನೆಯದೋ ಅಥವಾ ಜನಕ ಚಕ್ರವರ್ತಿಯದೋ? ಮೊದಲು ಆಕೆ ಒಡವೆಗಳನ್ನು ಆಕೆಗೆ ಕೊಟ್ಟು ಕಳಿಸು. ಇಲ್ಲವಾದಲ್ಲಿ ಇದೋ ನೋಡು ಶಾಪವನ್ನು ಕೊಡುವೆನು. ಸ್ವಲ್ಪ ನಿಲ್ಲಿ ಪೂಜ್ಯರೇ. ಪತಿಯೇ ನಾಲ್ಮುಡಿಯನ್ನುಟ್ಟು ವನವಾಸಕ್ಕೆ ಹೊರಟಿರುವಾಗ ನನಗೇತಕ್ಕೆ ಈ ವಸ್ತ್ರಾಭರಣ? ಅತ್ತೆಯವರೇ, ಆ ನಾಲ್ಮುಡಿಯನ್ನು ಕೊಡಿ. ಅಯ್ಯೋ, ನನ್ನ ಪ್ರೇಮದ ಪುತ್ಥಳಿಗಳನ್ನು ಅಗಲಿ ನಾನು ಹೇಗೆ ಜೀವಿಸಲಿ? ಎಂತುಕ್ಕಳು ಕಲಿ ಸುತರ ಎಂತುಕ್ಕಳು ಕಲಿ ಎಂತುಕ್ಕಳು ಕಲಿ ಸುತರ ಎಂತುಗಳು ಕಲಿ ಅಲ್ತ ಕಾಡಿಗೆ ಸುತರ ಎಂತುಗಳು ಕಲಿ ಸುತರ ಸಮಾಧಾನ ಆಗಿದೆ, ಸಮಾಧಾನವಾಗಿ. ಅಲ್ತ ಕಾಡಿಗೆ ಸುಧರ ಎಂತು ಕಳುಗಲಿ ಸುಧರ ಎಂತು ಕಳುಗಲಿ ಸುಧರ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಬಳಿ ದೂರ ರಾಮ ರಾಮ ಪ್ರೇಮ ಬಳಿ ದೂರ ನಮ್ಮ ತೋರೆದೆ ಸುಧರ
ಸಮಾಧಾನರಾಗಿ ಸಮಾಧಾನ. ರಾಮ, ನನ್ನೊಂದು ಆವರ್ತಿ ಆಲಂಗಿಸು. ಅಯ್ಯೋ ರಾಮ, ರಾಮಚಂದ್ರ, ಜನಕ, ಬುದ್ಧು ಕುಮಾರ, ಲಕ್ಷ್ಮಣ, ನೀನೊಂದ ಸಾರಿ ಮುಂದೆ ಸಮಾಧಾನರಾಗಿ ಜನಕ. ಜನಕ, ನಮಗಿನ್ನು ಆಜ್ಞೆಯನ್ನು ಕೊಟ್ಟರೆ ನಾವು ಹೋಗಿ ಬರುತ್ತೇವೆ. ಸೀತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವು ಕರುಣಾ ಜನಕ. ಚಂದ್ರ, ರಾಮ, ರಾಮಚಂದ್ರ, ಹೋದರವರು ಬನ್ನಿ, ನೀವೇಕೆ ಹೋಗುತ್ತಿರುವಿರಿ? ರಾಮ, ರಾಮ, ನನ್ನ ರಾಮನು ನನ್ನನ್ನು ತೊರೆದು ಅರಮನೆಯನ್ನು ತೊರೆದು ಹೊರಟು ಹೋದರು. ರಾಮಂದು ತೊರೆದನೆ ಬರಿದಾಯಿತೆ ಅರಮನೆ ರಾಮನು ತೊರೆದ
ಮಾತಿಗೆ ಮರುಳಾಗಿ ರಾಮ ಮೋಹದ ಮಡಲಿಗ ಮಾತಿಗೆ ಮರುಳಾಗಿ ಕಲ್ದ ನಿನ್ನಂದವ ಅತ್ತಂದು ನೋಡುವೆ ರಾಮಚಂದ್ರ ಕಲ್ದ ನಿನ್ನಂದವ ಅತ್ತಂದು ತೋರೆದರೆ ಕಲ್ದೆಯ ಮರೆತರೆ ಗೋಧ್ಯಯ ತೋರೆದರೆ ಕಲ್ದೆಯ ಮರೆತರೆ ಗೋಧ್ಯಯ ರಾಮನು ಮರಿದಾಯಿತೆ ಅರಮನೆ ರಾಮಚಂದ್ರ ರಾಮ 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 ಎಂಬ ರಾಮ ಸ್ಮರಣೆಗೆಂದ ರಾಮ 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 ಎಂಬ ರಾಮ ಸ್ಮರಣೆ ಕಣ್ಣೀರ ಸುರಿಸುತ್ತ ಕೊರಗಿದನು ಕಲ್ದ ಕಣ್ಣೀರ ಸುರಿಸುತ್ತ ಕೊರಗಿದನು ಕಲ್ದ ಕೊರೆದರೆ ಕಲ್ದೆಯ ಮರೆತರೆ ಅಯೋಧ್ಯೆಯ ರಾಮಚಂದ್ರ ತೋರೆದರೆ ಮರೆತರೆ ಅಯೋಧ್ಯೆಯ ರಾಮನು ತೋರೆದರೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಕೈಕ ರಾಮನು ಅರಣ್ಯವಾಸಕ್ಕೆ ಹೊರಟು ಹೋದನು. ಅವನ ಜೊತೆಯಲ್ಲಿ ಸೀತಾಲಕ್ಷ್ಮಣರು ಹೊರಟು ಹೋದರು. ಮತ್ತೇಕೆ ಇಲ್ಲಿ ನಿಂತಿರದೆ? ನಿನ್ನ ಅಭೀಷ್ಟವೂ ಈಡೇರಿತಲ್ಲವೇ? ಮರೆತಿದ್ದೆ, ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬಲ್ಲದು. ಕೈಕ ಹಾಕು, ಕೇಕೆ ಹಾಕು, ಆನಂದದ ಕೇಕೆ ಹಾಕು. ನೋಡಲ್ಲಿ
ಶಿವನು ಶಿಶುವಾಗಿ ಆಡುತ್ತಿಹನು. ಆರ್ಯಾವರ್ತದ ಗರತೆಯ ಕರಕಮಲದಲ್ಲಿ ಜಗವ ಸೃಷ್ಟಿಸುವ ಬ್ರಹ್ಮ ತನ್ನ ತಲೆಯನ್ನು ಕಾನೇ ಕಡಿದುಕೊಂಡ ಮಹಾಗರತೆಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಗನು ಮಹಾವಿಷ್ಣು. ಆರ್ಯಾವರ್ತದ ಗರತೆಯ ಕರಕಮಲದಲ್ಲಿ ಇಂತೆಸವ ಈ ಪೃಥ್ವಿಯ ಮೇಲೆ ನೀನು ಚೆಲ್ಲುತ್ತಿರುವೆ ಕತ್ತಲೆಯ ಮಸಿಯನ್ನು. ನಿನ್ನನ್ನು ದೂಷಿಸಿ ಫಲವೇನು ಇಲ್ಲ. ಇದೆಲ್ಲವೂ ನನ್ನ ಪ್ರಾರಬ್ಧದ ಕರ್ಮ. ತಾಂಡವ ಮುನಿಗಳ ಶಾಪ ಹೀಗೆ ಜ್ಞಾಪಕಕ್ಕೆ ಬರುತ್ತಿದೆ. ಅವರ ಮಗನಾದ ಶ್ರವಣ ಕುಮಾರನನ್ನು ಶಬ್ದವೇದಿ ಬಾಣದಿಂದ ಸಂಹರಿಸಿದಾಗ ಅವರು ಪುತ್ರ ಶೋಕದಿಂದ ನೀನೂ ಸಹ ಪ್ರಾಣವನ್ನು ಬಿಡು ಎಂದು ಶಾಪವನ್ನಿತ್ತಿದ್ದರು. ಆ ಶಬ್ದವೇದಿ ಬಾಣವು ಶಬ್ದವಿಲ್ಲದೆ ಬಂದು ನನ್ನನ್ನು ನಾಟಿತು. ರಾಮ ನೋಡಲಿ, ರಾಮನು ಪಟ್ಟಾಭಿಷಕ್ತನಾಗಿದ್ದಾನೆ, ಸೀತೆಯೂ ಸಹ ಇದ್ದಾಳೆ. ಭರತ, ಶತ್ರುಘ್ನ, ರಾಮ 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 ಮೋಸಗೋದೆನಯ್ಯ ರಾಮ ಮೋಸಗೋದೆನೋ ಮೋಸಗೋದೆನಯ್ಯ ರಾಮ ಮೋಸಗೋದೆನೋ ಅಂದು ಬರವ ಕೊಟ್ಟು ನಾನು ಮಲ್ದ ಭಾಗ್ಯ ನಾನು ಅಂದು ಬರವ ಕೊಟ್ಟು ನಾನು ಮಲ್ದ ಭಾಗ್ಯ ನಾನು ರಾಮ ನಿಲ್ಲನಗಲಿ ನಾನು ರಾಮ ನಿಲ್ಲನಗಲಿ ನಾನು ಎಲ್ತು ಜೀವಿತ ಕರೆಯೇನ ಎಲ್ತು ಜೀವಿತ ಕರೆಯೇನ ಮೋಸಗೋದೆ ರಾಮ ಮೋಸಗೋದೆ ರಾಮ 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 ಎಲ್ಲರೂ ಹೋದರು. ಇನ್ನು ನನ್ನ ನೆಮ್ಮದಿಗೆ ಪಾರವೇ ಇಲ್ಲ. ಸ್ವಾಮಿ ಹೇಳಿ ಸ್ವಾಮಿ. ಓಹೋ, ಕೋಪದಿಂದ ಮಲಗಿರಿವ್ರಾ? ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಮಾತನಾಡಿ ಸ್ವಾಮಿ, ನನ್ನ ಮೇಲೆ ಕೋಪವೇ? ಪ್ರಾಣೇಶ್ವರ ಸ್ವಾಮಿ ಸ್ವಾಮಿ